ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ದಿನಕ್ಕೊಂದು ಮುದ್ರೆ ಈ ಮಾಲಿಕೆಯಲ್ಲಿ ಎಷ್ಟೊಂದು ಮುದ್ರೆಗಳ ಬಗ್ಗೆ ಇದುವರೆಗೂ ನಾವು ತಿಳ್ಕೊಂಡಿದೀವಲ್ಲ. ಆರೋಗ್ಯ ಮುದ್ರೆಗಳು, ಚಿಕಿತ್ಸಾ ಮುದ್ರೆಗಳು, ಈ ರೀತಿ ಎಷ್ಟೊಂದು ರೀತಿಯ ಮುದ್ರೆಗಳನ್ನ ನಾವಾಗ್ಲೇ ಕವರ್ ಮಾಡ್ಕೊಂಡು ಬಂದಿದೀವಿ. ಈ ದಿನದ ಮುದ್ರೆ ಶೂನ್ಯವಾಯು ಮುದ್ರೆ ಅಂತ. ಇದು ಶೂನ್ಯ ಮುದ್ರೆ ಮತ್ತೆ ವಾಯು ಮುದ್ರೆ ಇವೆರಡರ ಮಿಶ್ರಣ ಆಗಿದೆ. ಈ ಹಿಂದೆ ನಿಮ್ಗೆ ಹೇಳದಂಗೆ ವಾಯು ಮುದ್ರೆ ಅಂದ್ರೆ ತೋರ್ಬೆರಳು ಹೆಬ್ಬೆಟ್ಟನ್ನ ಮಡಚಿ ಇಟ್ಕೊಳ್ಳೋದು ವಾಯು ಮುದ್ರೆ, ಮಧ್ಯದ ಬೆಟ್ಟು ಮತ್ತೆ ಹೆಬ್ಬೆಟ್ಟನ್ನ ಮಡಚಿ ಇಟ್ಕೊಳ್ಳೋದು ಶೂನ್ಯ ಮುದ್ರೆ. ಇಲ್ಲಿ ವಾಯುದು ಶೂನ್ಯದು ಅಂದ್ರೆ ತೋರು ಬೆರಳು ಮತ್ತೆ ಮಧ್ಯ ಬೆರಳು ಎರಡನ್ನ ಮಡಚಿ ಹೆಬ್ಬೆಟ್ಟನ್ನ ಅದ್ರ ಮೇಲ್ ಇಟ್ರೆ ಇದು ಶೂನ್ಯ ವಾಯು ಮುದ್ರೆ ಅಂತ ಅನಿಸ್ಕೊಳ್ಳುತ್ತೆ. ಇದರ ಪರಿಣಾಮಗಳು ಹೇಗಾಗತ್ತಪ್ಪ ಅಂದ್ರೆ ಶೂನ್ಯ ಮುದ್ರೆಯಿಂದ ಆಕಾಶ ತತ್ವ ಕಡಿಮೆ ಆಗತ್ತೆ, ಹಾಗೆ ವಾಯು ಮುದ್ರೆಯಿಂದ ವಾಯು ತತ್ವ ಕಡಿಮೆ ಆಗತ್ತೆ. ಹೀಗಾಗಿ ಇಲ್ಲಿ ಎರಡು ಮುದ್ರೆಗಳು ಒಂದೇ ಬಾರಿ ಕೆಲಸ ಮಾಡಿದಾಗ ಸಕಲ ಪ್ರಕಾರದ ಅನಾರೋಗ್ಯನ ತಡೆಗಟ್ಟೋ ಶಕ್ತಿ ಈ ಮುದ್ರೆಯಲ್ಲಿದೆ. ಇದು ದಿನಕ್ಕೆ 15 ನಿಮಿಷ ಮಾಡಿದ್ರೆ ಸಾಕು. ಇದರ ಉಪಯೋಗಗಳೇನೇನು ಅಂತ ನೋಡೋಣ. ತುಂಬಾ ಜಾಸ್ತಿ ತಲೆನೋವಿದೆ ಅಂದ್ರೆ ಭಯಂಕರ ತಲೆನೋವು ಹೋಗ್ತಾನೆ ಇಲ್ಲ ಅಂದಾಗ ಈ ಮುದ್ರೆನ್ ಮಾಡಿದಾಗ ತಲೆನೋವು ಕಮ್ಮಿ ಆಗತ್ತೆ. ಅದೇ ರೀತಿ ಹೆಚ್ಚು ಕಿವಿ ನೋವಿದ್ದಾಗ ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ಏನಾದ್ರೂ ಟ್ಯಾಬ್ಲೆಟ್ಸ್ ಆ ಥರ ತಗೊಳ್ತಾ ಇದ್ರೆ ಅದರ ಜೊತೆಗೇನೆ ಮಾಡಿದಾಗ ಕಿವಿ ನೋವು ಬೇಗ ಇನ್ಸ್ಟೆಂಟ್ ಆಗಿ ಕಡಿಮೆ ಆಗತ್ತೆ. ಮತ್ತೆ ಚಲನೆಯ ಅಸ್ಥಿರತೆಯನ್ನ ನಿವಾರಿಸತ್ತೆ. ಶರೀರ ಎಲ್ಲಾದ್ರೂ ಶೇಕ್ ಆಗ್ತಾ ಇದ್ರೆ ಕಂಪನ ಅಂತ ಹೇಳ್ತಾರೆ, ಅದೇನಾದ್ರೂ ಆಗ್ತಾ ಇದ್ರೆ ಶರೀರದ ಕಂಪನನ ಸರಿಪಡಿಸೋ ಶಕ್ತಿ ಈ ಶೂನ್ಯ ವಾಯು ಮುದ್ರೆಗಿದೆ. ಅಷ್ಟೇ ಅಲ್ಲ, ಹಲ್ ನೋವು, ಗಂಟಲ್ ನೋವು, ಬೆನ್ನೋವು, ಹಿಂಡಿ ನೋವು, ಸಂಧಿ ನೋವುಗಳು, ಈ ತರ ಯಾವ್ದಾದ್ರೂ ಪೇನ್ಸು ಎಲ್ಲಾದ್ರೂ ಇರ್ಲಿ ಈ ಶೂನ್ಯವಾಯು ಮುದ್ರೆ ಮಾಡ್ತಾ ಇದ್ರೆ ಬೇಗ ಕಮ್ಮಿ ಆಗತ್ತೆ. ಆಮೇಲೆ ಸ್ತ್ರೀಯರ ಮಾಸಿಕ ಸ್ರಾವ ಕರೆಕ್ಟಾಗಿ ಆಗ್ತಾ ಇಲ್ಲ, ಮಂತ್ಲಿ ಇದಲ್ಲಿ ಅಂತ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕರೆಕ್ಟಾಗಿ ಆಗೋ ಥರ ಮಾಡೋ ಶಕ್ತಿ ಈ ಮುದ್ರೆಗಿದೆ. ಆಮೇಲೆ ನಿಶಕ್ತಿ ಮತ್ತೆ ಭಯ ಆಗ್ತಾ ಇದ್ರೆ, ಏನು ವಿಚಾರ ಇಲ್ಲದೆ, ಏನು ಟೆನ್ಷನ್ನು, ಸ್ಟ್ರೆಸ್ಸು, ಡಿಪ್ರೆಷನ್ ಯಾವುದೂ ಇಲ್ಲದೆ ನಿಶಕ್ತಿ ಆಗ್ತಾ ಇದೆ, ಆಮೇಲೆ ಒಳಗಡೆ ಭಯ ಭಯ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ಕೂಡ ಈ ಶೂನ್ಯವಾಯು ಮುದ್ರೆನ ಮಾಡ್ಬೋದು. ಆಮೇಲೆ ಅನಿದ್ರೆಯನ್ನ ನಿವಾರಿಸೋ ಶಕ್ತಿ ಈ ಮುದ್ರೆಗಿದೆ. ಮತ್ತೆ ಚರ್ಮ, ಉಗುರು, ಕೂದಲು, ಇದು ಯಾರಿಗಾದ್ರೂ ಕಟ್ಟಾಗ್ತಾ ಇದೆ ಅಂದ್ರೆ, ಇವಾಗ ಕೂದಲು ಕಟ್ಟಾಗೋದು ಗೊತ್ತಿರುತ್ತೆ, ಚರ್ಮ ಅಲ್ಲಲ್ಲಿ ಒಂದು ಚಿಕ್ಕದಾಗಿ ಕಿತ್ಕೊಂಡ್ ಬರ್ತಾ ಇದೆ ಅಂತ ಅನ್ಸಿದ್ರೆ, ಆಮೇಲೆ ಉಗುರು ನಾವು ಕಟ್ ಮಾಡ್ದೇನೆ ಆದಷ್ಟು ಕದೆ ಕಟ್ಟಾಗ್ತಾ ಇದೆ ಅನ್ನೋ ತರ ಅಂದಾಗ ಈ ಶೂನ್ಯವಾಯು ಮುದ್ರೆ ಮಾಡೋದ್ರಿಂದ ಈ ತರ ತುಂಡರಿಕೆ ಅಂದ್ರೆ ಕಟ್ಟಾಗೋದನ್ನ ಇದು ನಿವಾರಿಸತ್ತೆ. ಈ ರೀತಿ ದಿನಕ್ಕೊಂದು ಮುದ್ರೆಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಎಷ್ಟೊಂದು ಜನ ನಮ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಆರೋಗ್ಯ ಒಂದು ಸುಧಾರಣೆ ಅಂತ ಕಾಣಿಸ್ತಾ ಇದೆ, ಎಲ್ಲ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಆದ್ರಿಂದ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಆದ್ರಿಂದ ಇನ್ನು ನಿಮ್ಗೆ ಹೆಚ್ಚು ಹೆಚ್ಚು ಮುದ್ರೆಗಳ ಬಗ್ಗೆ ನಾನು ತಗೊಂಡು ಇನ್ಫಾರ್ಮೇಶನ್ಸ್ ಎಲ್ಲ ತಗೊಂಡು ಬರ್ತೀನಿ. ನಮಸ್ಕಾರ.